ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಎಲ್ರಿಗೂ ತಿಳಿದಿರುವ ಹಾಗೆ ಈ ದಿನ ಶನಿವಾರ ಆದ ಕಾರಣ ವಿಶೇಷ ಸಂಚಿಕೆ ನಮ್ಮ ಅಭಿಪ್ರಾಯಗಳನ್ನ ಅಥವಾ ನಮ್ಮ ಕಲೆಯನ್ನ ನಾವಿಲ್ಲಿ ಹಂಚಿಕೊಳ್ಳತಕ್ಕಂತಹ ದಿನ. ನಾನು ಒಂದು ಹಾಡು ಹೇಳ್ಬಿಡ್ತೀನಿ ಮೇಡಮ್. ಹಾ, ಹೇಳಿ 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 ಹೇಳಿ. ಓಂ ಶ್ರೀಂ ಐಂ ಹ್ರೀಂ ಶ್ರೀ ಲಕ್ಷ್ಮೀ ನಮಃ. ಎಚ್ಚರವ ಕೊಡು ಮನಕ್ಕೆ ಹರಿಯೇ, ಎಚ್ಚರವ ಕೊಡು ಮನಕ್ಕೆ ಹರಿಯೇ, ಹುಚ್ಚು ಕುದುರೆಯ ಪರಿಯಲಿ ಒಡುತಿಹ ಮನಕ್ಕೆ. ಎಚ್ಚರವ ಕೊಡು ಮನಕ್ಕೆ ಹರಿಯೇ ಹರಿಯೇ, ಎಚ್ಚರವ ಕೊಡು ಮನಕ್ಕೆ ಹರಿಯೇ. ಇಂದ್ರಿಯಗಳ ಭೋಗ ಹಸಿವು ಹೀರಿ, ಇಂದ್ರಿಯಗಳ ಭೋಗ ಹಸಿವು ಹೀರಿ, ಹಿಂಗಿಸಿತು ಕಾಯದ ಕಸುವು, ಹಿಂಗಿಸಿತು ಕಾಯದ ಕಸುವು. ಇಂದಿರಾರಮಣನ ಅರಿವು ಬರದೆ, ಇಂದಿರಾರಮಣನ ಅರಿವು ಬರದೆ, ಅರ್ಧ ಕೂಪದಿ ಬಿತ್ತು ಈ ಮನುಜನ ಮನವು. ಅರಿದ ಅರಿಯದ ಅರಿದ ಕೂಪದಿ ಬಿತ್ತು ಈ ಮನುಜನ ಮನವು. ಅತಿಯಾದ ದುರ್ವಿಷಯ ಬಯಸಿ ಮನಸ್ಸು, ಅತಿಯಾದ ದುರ್ವಿಷಯ ಬಯಸಿ ಮನಸ್ಸು, ರತಿ ಪಡಲು ನೋಡುತ್ತಿದೆ ಕನಸು, ರತಿ ಪಡಲು ನೋಡುತ್ತಿದೆ ಕನಸು. ಮತಿ ಮನಕ್ಕೆ ನೀ ನೀಡು ಹರಿಯೇ, ಮತಿ ಮನಕ್ಕೆ ನೀ ನೀಡು ಹರಿಯೇ. ಸ್ಥಿರಬಕುತಿ ನಿನ್ನಲ್ಲಿ ನಿಲ್ಲುವಂತೆ ದೊರೆಯೇ, ಸ್ಥಿರಬಕುತಿ ನಿನ್ನಲ್ಲಿ ನಿಲ್ಲುವಂತೆ ದೊರೆಯೇ. ಎಚ್ಚರವ ಕೊಡು ಮನಕ್ಕೆ ಹರಿಯೇ, ಹುಚ್ಚು ಕುದುರೆಯ ಪರಿಯಲಿ ಓಡುತಿಹ ಮನಕ್ಕೆ. ಕುಣಿವ ಬುದ್ಧಿಯ ಮನದಿ ಬೆರೆತು ನೀ ಜಗಕ್ಕೆ ದಣಿ ಎಂಬ ಮಾತನ್ನೇ ಮರೆತು, ಕುಣಿವ ಬುದ್ಧಿಯ ಮನದಿ ಬೆರೆತು ನೀ ಜಗಕ್ಕೆ ದಣಿ ಎಂಬ ಮಾತನ್ನೇ ಮರೆತು, ಮಣಿಸು ನೀ ಎನ್ನನ್ನು ಈ ತ್ವರದಿ ಮತ್ತೆ ದಣಿದು ನಾ ನಿನ್ನ ಮರೆಯದ ತೆರದಿ, ಮತ್ತೆ ನಿನ್ನ ನಾ ಮರೆಯದ ತೆರದಿ. ಈ ಎಚ್ಚರವ ಕೊಡು ಮನಕ್ಕೆ ಹರಿಯೇ, ಹುಚ್ಚು ಕುದುರೆಯ ಪರಿಯಲೆ ಓಡುತಿಹ ಮನಕ್ಕೆ. ಚಿತ್ತದಲ್ಲಿ ನಾ ನಿನ್ನ ನೋಡಿ ನಿತ್ಯ ಸುಖಸುವ ಭಾಗ್ಯವನ್ನು ಬೇಡಿ, ಚಿತ್ತದಲ್ಲಿ ನಾ ನಿನ್ನ ನೋಡಿ ನಿತ್ಯ ಸುಖಿಸುವ ಭಾಗ್ಯವನ್ನು ಬೇಡಿ, ಮಿಥ್ಯಾಸೆಗಳನ್ನು ದೂಡಿ ಸರಿ ಸತ್ಯ ಭಾಮ ಪ್ರಿಯ ನೀ ಕೃಪೆ ಮಾಡಿ. ಶ್ರೀ ಸಿರಿ ಸತ್ಯ ಭಾಮ ಪ್ರಿಯ ನೀ ಕೃಪೆಯ ಮಾಡಿ. ಎಚ್ಚರವ ಕೊಡು ಮನಕ್ಕೆ ಹರಿಯೇ, ಶ್ರುತಿತತಿ ಪದಗಳನ್ನೇ ಪಠಿಸಿ ಕ್ಷಣ ಪ್ರತಿಯನ್ನ ಚಿತ್ತದಲ್ಲಿ ಘಟಿಸಿ, ಶ್ರುತಿತತಿ ಪದಗಳನ್ನೇ ಪಠಿಸಿ ಕ್ಷಣ ಪ್ರತಿಯನ್ನ ಚಿತ್ತದಲ್ಲಿ ಘಟಿಸಿ, ಗತಿಯನೆಗೆ ಕರುಣಿಸು ಹರಿಯೇ, ಗತಿಯನೆಗೆ ಕರುಣಿಸು ಹರಿಯೇ. ಸಿರಿಪತಿಯಮ್ಮ ಶ್ರೀಪಾದ ವಿಠಲ ದೊರೆಯೇ, ಸಿರಿಪತಿಯಮ್ಮ ಶ್ರೀಪಾದ ವಿಠಲ ದೊರೆಯೇ, ವಿಠಲ ದೊರೆಯೇ, ವಿಠಲ ದೊರೆಯೇ. ಎಚ್ಚರವ ಕೊಡು ಮನಕ್ಕೆ ಹರಿಯೇ, ಹುಚ್ಚು ಕುದುರೆಯ ಪರಿಯಲಿ ಓಡುತಿಹ ಮನಕ್ಕೆ. ಎಚ್ಚರವ ಕೊಡು ಮನಕ್ಕೆ ಹರಿಯೇ. ವಿಠಲ ವಿಠಲ ಪಾಂಡುರಂಗ ಜಯ ಹರ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜಯ ಹರ ವಿಠಲ ಪಾಂಡು, ವಿಠಲ ವಿಠಲ ಪಾಂಡುರಂಗ ಜಯ ಹರ ವಿಠಲ ಪಾಂಡುರಂಗ. ಹರೇ ಶ್ರೀನಿವಾಸ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೆಕ್ಸ್ಟ್ ವೇದಾವತಿ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್, ನಾನೊಂದು ಜೋಕ್ ಹೇಳ್ತೀನಿ ಮೇಡಮ್. ಹಾ, ವೆರಿ ನೈಸ್, ಹೇಳಿ. ಇಬ್ರು ಅಣ್ಣ ತಮ್ಮಂದಿರು ಇರ್ತಾರೆ. ಅಣ್ಣ ಹೇಳ್ತಾನೆ, ನನ್ಗೆ ಈ ಬೇರೆಯವ್ರ ಕೈ ಕೆಳಗೆಲ್ಲ ಕೆಲಸ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ, ನಾನೇ ಒಂದ್ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ.
ತಮ್ಮ ಹೇಳ್ತಾನೆ ಸರಿ ಸರಿ ಏನ್ ಮಾಡ್ಬೇಕು ಅಂತ ಇದೀಯಾ ಅಂತಾನೆ. ಅದಕ್ಕೆ ಅವ್ನು ಹೇಳ್ತಾನೆ ನೋಡಿ, ಈಗ ಪ್ರೈವೇಟ್ ಸ್ಕೂಲ್ ಇದೆ, ಪ್ರೈವೇಟ್ ಹಾಸ್ಪಿಟಲ್ ಇದೆ, ಪ್ರೈವೇಟ್ ಬ್ಯಾಂಕ್ಸ್ ಇದೆ, ಎಲ್ಲ ಪ್ರೈವೇಟ್ ಇದೆ, ಹಾಗೆ ನಾನೊಂದು ಪ್ರೈವೇಟ್ ಪೊಲೀಸ್ ಸ್ಟೇಷನ್ ಮಾಡ್ಬೇಕು ಅಂತ ಇದ್ದೀನಿ. ಓಕೆ, ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ದುಡ್ಡು ಅದಕ್ಕೆ ಕೊಟ್ಟೆ ಹೋಗ್ಬೇಕು ಅಂತ ತಮ್ಮ ಆಯ್ತು. ಅಂತಾನೆ ಓಕೆ, ಥ್ಯಾಂಕ್ ಯು. ತಮ್ಮ ಹೇಳ್ತಾನೆ ಇದಕ್ಕೆಲ್ಲ ದುಡ್ಡು ಇರಿ ಮೇಡಮ್, ಇನ್ ಸ್ವಲ್ಪ ಇದೆ. ಓ, ಇನ್ನೂ ಇದೆಯಾ? ಅದಕ್ಕೆ ಅವ್ನು ಸರಿ ಸರಿ, ಹೇಳ್ತಾನೆ ಓಕೆ, ಹೇಳಿ. ಇದಕ್ಕೆಲ್ಲ ದುಡ್ಡು ಬೇಕಲ್ವೋ, ಆ ಇದಕ್ಕೆಲ್ಲ ದುಡ್ಡು ಬೇಕಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ನಮ್ಮ ಮನೆ ಪತ್ರ ಇಟ್ಬಿಟ್ಟು ದುಡ್ಡು ತಗೊಂಬ, ನಾವ್ ಮಾಡೋಣ ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ ನಮ್ಮ ಹತ್ರ ಮನೆ ಎಲ್ಲೋ ಇದೆಯೇ, ಮನೇನು ಇಲ್ಲ ಅಂತ ಹೇಳ್ತಾನೆ. ನಾವಿರೋದು ಬಾಡಿಗೆ ಮನೆಯಲ್ಲಿ, ನಾನ್ ಟೆರೆಸ್ ಮೇಲೆ ಮಾತಾಡ್ತಿದ್ದೀನಿ, ನಿನ್ನ ರೂಮ್ ಅಲ್ಲಿ ಇದೀಯಾ, ನಮ್ಮ ಹತ್ರ ಸ್ವಂತ ಮನೆ ಇರ್ಬೇಕು, ಎಲ್ಲಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ಅಯ್ಯೋ ಹಾಗಾದ್ರೆ ಈ ಪ್ಲಾನು ಇಷ್ಟೇನೆ, ನಾನೇನ್ ಅನ್ಕೊಂಡೆ ಇದು ವರ್ಕೌಟ್ ಆದ್ರೆ ಒಂದು ಪ್ರೈವೇಟ್ ಸುಪ್ರೀಂ ಕೋರ್ಟೇ ಮಾಡೋಣ ಅನ್ಕೊಂಡಿದ್ದೆ ಅಂತ ಹೇಳ್ತಾನೆ. ಓಕೆ, ಮುಗೀತಾ? ಉಂಟಾ? ಮುಗೀತು. ಒಳ್ಳೆ ಅಣ್ಣ ತಮ್ಮಂದು ಪ್ಲಾನ್ ಚೆನ್ನಾಗಿದೆ. ಎಲ್ಲ ತೀರ್ಮಾನಗಳು ಎಲ್ಲ ಅವ್ರದ್ದೇ, ಕೇಸ್ ಬಂದಾಗ ಅದೇ. ಎಲ್ಲ ಪೊಲೀಸ್ನವ್ರದ್ದು ಎಲ್ಲ ಅವ್ರವ್ರೇ ಪೊಲೀಸ್ ಸ್ಟೇಷನ್ ಅವ್ರದ್ದೇ, ಸುಪ್ರೀಂ ಕೋರ್ಟ್ ಅವ್ರದ್ದೇ, ಹೈಕೋರ್ಟ್ ಸಿವಿಲ್ ಕೋರ್ಟ್ ಎಲ್ಲ ಇಲ್ಲ, ಡೈರೆಕ್ಟ್ ಸುಪ್ರೀಂ ಕೋರ್ಟ್. ಓ ಸರ್, ಸಣ್ಣಗೌಡ ಸರ್ ಹೌದು. 2 ಮೆಸೇಜ್ ಹಾಕಿದ್ದಾರೆ. ಒಂದು ಜಾನಕಿ ಮೇಡಮ್ದು ನೆನಪಾರ್ಥವಾಗಿ ಯಾರಾದ್ರೂ ಹಾಡು ಹೇಳಿ ಅಂತ ಹೇಳತಕ್ಕಂಥದ್ದು. ಎರಡನೇದು ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿಯವರು ಅವರ ಪತ್ನಿ ದೇಹತ್ಯಾಗ ತೀರ್ಕೊಂಡಿದ್ದಾರೆ. ಮಾಡಿದ್ದಾರೆ, ಅದ್ರ ಬಗ್ಗೆ ಯಾರಾದ್ರೂ ಒಂದು ಮಾತಾಡಿ ಅಂತ ಹೇಳ್ತಾ ಇದಾರೆ. ಸಣ್ಣಗೌಡ್ರು ಸರ್, ನೀವು ಮಾತಾಡಿ, ಹಾಡು ಹೇಳಾದ್ರು ಹೇಳಿ. ಎಸ್ ಜಾನಕಿಯ ಮೇಲೆ ಹಾಡು ಹೇಳೋರು ಹೇಳಿ. ಅವ್ರು ಬೆಳಿಗ್ಗೆ ಪ್ರೋಗ್ರಾಮ್ ಅಲ್ಲಿ ಅದೇ ಆಗಿದ್ದು ಮೇಡಮ್, ಬೆಳಿಗ್ಗೆ ಸೆಷನ್ ಅಲ್ಲಿ ಇದೇ ಆಗಿದ್ದು, ಫುಲ್ ಜನಕ್ಕೆ ಹಾಡುಗಳೇ. ನಾಗರತ್ನಮ್ಮ, ಹಾ, ಇವರು ಎಸ್, ಮೈಸೂರು ನಾಗರತ್ನ ಅವರು, ಅವರಿಗೆ ಅನ್ಮ್ಯೂಟ್ ಕೊಡಿ. ಶಿವಗಂಗಾ ಮೇಡಮ್ ಇದ್ದಾರೆ. ನಾಗರತ್ನಮ್ಮ ಅವರು ಮಾತಾಡಿ. ನಾಗರತ್ನಮ್ಮ ಮೇಡಮ್ ಅನ್ಮ್ಯೂಟ್ ಆಗಿಲ್ಲ? ಹಾ, ಆಯ್ತು. ಹಾಡು ಹೇಳಿ. ಎಸ್ ಜಾನಕಿ ಅವ್ರದ್ದು ಹಾಡ್ತೀನಿ ಮೇಡಮ್. ಎಸ್ ಎಸ್, ಹೇಳಿ ಹೇಳಿ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸಂಗದಲ್ಲಿ ಅಂಗ ಮಿಂಚಾಯಿತು, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಮ್ಯಾಮ್. ರಸ ಕಾವ್ಯ ಬಯಲಾಯಿತು. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ಹೂಬಾಣ ಹೂಡಲು ಕಾಮನ ಬಿಲ್ಲು, ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು. ಹೂಬಾಣ ಹೂಡಲು ಕಾಮನ ಬಿಲ್ಲು, ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು. ಉಸಿರಾಟ ನೀನು, ಬಿಸಿ ಮಿಡುಕಾಟ ನಾನು, ನಿನ್ನಲ್ಲಿ ಮರುಳಾದೆನು. ನೀನೇ ಈ ಬಾಳಬಾನು. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ಕಣ್ಣಲ್ಲಿ ಸನ್ನೆಯ ಸ್ವಾಗತ ನೀಡಿ, ನೀ ರಸ ಕಾವ್ಯ ಸವಿ ಮುನ್ನುಡಿ. ಕಣ್ಣಲ್ಲಿ ಸನ್ನೆಯ ಸ್ವಾಗತ ನೀಡಿ, ನೀ ತಂದೆ ರಸ ಕಾವ್ಯ ಸವಿ ಮುನ್ನುಡಿ.
ಮನ ತುಂಬ ನೀನು, ನಿನ್ನ ಪ್ರತಿಬಿಂಬ ನಾನು, ನಿನ್ನಲ್ಲೇ ನಿನ್ ನಿನ್ನ ವಿನಾ ನಾ ಬಾಳೆನು, ಇನ್ನು ದಯಬಾರದೇನು. ಸ್ವಾಮಿ ಶಂಕರನೇ ಶಶಿಧರನೇ ಗಂಗಾಧರ, ಬಾಳಲಿ ಬೆಳಕಾಗು ಮಹೇಶ್ವರ, ನನ್ನ ಕೈ ಹಿಡಿದು ಕಾಪಾಡು ಕರುಣಾಕರ, ನಿನ್ನಲ್ಲೇ ಶರಣಾದಿ ಶಿವಶಂಕರ, ಶರಣು ಅಭಯಂಕರ, ಶರಣು ಶಿವಶಂಕರ, ಶರಣು ಅಭಯಂಕರ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಚೆನ್ನಾಗಿ ಹಾಡಿದ್ರಿ. ಸ್ವಲ್ಪ ನೆಟ್ವರ್ಕ್ ಬ್ರೇಕ್ ಆಗ್ತಾ ಇತ್ತು. ಹಾ ಮೇಡಮ್, ನೆಟ್ವರ್ಕ್ ಪ್ರಾಬ್ಲಮ್ ಅದೇ ಅನ್ಸುತ್ತೆ ಅದೇ. ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಮೇಡಮ್, ನಾನು ಇವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಒಂದೇ ನಿಮಿಷ ಮೇಡಮ್. ಫಸ್ಟ್ ಹಾ. ಬಾಕಿ ಇರೋರಿಗೆ ಅವಕಾಶ ಕೊಟ್ಟು ಬಿಡೋಣ. ಶಿವಗಂಗಾ ಮೇಡಮ್ಗೆ ಅವಕಾಶ ಕೊಟ್ಟಾದ್ಮೇಲೆ ತಮಗೆ ಮತ್ತೆ ಕೊಡುವ, ಆಗ್ಬೋದಾ? ಓಕೆ ಮೇಡಮ್, ಓಕೆ ಓಕೆ. ಓಕೆ, ಶಿವಗಂಗಾ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ಮಾಡಿದ್ದೇನೆ. ಹಾ, ಆಗಿದೆ ಮೇಡಮ್, ಆಗಿದೆ. ಮಾತಾಡಿ. ನಾನು ಕೂಡ ಜಾನಕಿ ಅಮ್ಮವ್ರ ಹಾಡಾಡ್ತೀನಿ. ಹಾ, ಹೇಳಿ. ಯಾಕೆಂದ್ರೆ ಅವ್ರ ಹಾಡೋದೇ ನಮ್ದು ಒಂದು ಸೌಭಾಗ್ಯ. ನಮ್ಮ ತೊದಲ್ ನುಡಿಲಿ ಹೆಂಗಾದ್ರೂ ಆಡ್ಲಿ, ಆದ್ರೆ ಅವ್ರ ಆಡೋ ಸೌಭಾಗ್ಯ ನಮಗೆ ಸಿಕ್ಕಿದೆಯಲ್ಲ, ನಾವು ಭಾಗ್ಯವಂತರಂತ ಹೇಳ್ಬೇಕು ಮೇಡಮ್. ಎಸ್, ನಾನು ಅವ್ರದೇ ಹಾಡಾಡ್ತೀನಿ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುದ್ಧಿಯಲಿ ಸಿಹಿ ಪಾಲು ನಿನಗಿರಲಿ, ಕಹಿ ಎಲ್ಲ ನನಗಿರಲಿ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ, ಕಹಿ ಎಲ್ಲ ನನಗಿರಲಿ. ಸಹನೆ ಮೀರಿ ಕಾಣದ ಕೈ ಮಾಡಿತೇನ ಮುಯ್ಯಿಗೆ ಮುಯ್ಯಿ, ಯಾರು ಇದಕ್ಕೆ ಹೊಣೆಯೇ ಇಲ್ಲ, ಇರಲಿ ನನಗೆ ನಿಂದನೆಯಲ್ಲ. ವಿದೆಯಗೂಡವಳ ಸಂಚನ್ನು ಒಡೆಯಿತೇನೋ ವಂಗನಸನ್ನು, ನೋವನುಂಗಿ ಬಾಳುವೆ ನಾನು, ಸುಖವ ಕೊಡುವ ಕಾಡಿತೇನೋ. ಈ ಬೇಗೆ ನೀಗಲಿ ಮನಸ್ಸು ಹಗುರವಾಗಲಿ, ಏನೇನು ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ, ಕಹಿ ಎಲ್ಲ ನನಗಿರಲಿ. ಈ ಬೇಗೆ ನೀಗಲಿ ಮನಸ್ಸು, ಏನೇನು ಬಯಸಿತು ಮನಸ್ಸು, ಕೈ ಸೆರೆ ಎಲ್ಲ ಸೊಗಸು, ಕೈ ಜಾರಿ ಎಲ್ಲ ಕನಸು, ಆಸೆ ಮರೆತರೆ ಲೇಸು, ನನ್ನ ಕಣ್ಣ ನೀರಿನಲ್ಲಿ ನಿನ್ನ ಬಿಂಬ ಕಾಣುತ್ತಿರಲಿ, ಈ ಬಾಳು ಇಂತೆ ಇರಲಿ, ನಿನ್ನ ನೆನಪು ಚಿರವಾಗಿರಲಿ. ಈ ಬೇಗೆ ನೀಗಲಿ ಮನಸ್ಸು ಹಗುರವಾಗಲಿ, ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ, ಕಹಿ ಎಲ್ಲ ನನಗಿರಲಿ, ಕಹಿ ಎಲ್ಲ ನನಗಿರಲಿ. ನಮಸ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಚೆನ್ನಾಗಿ ಹಾಡಿದ್ರಿ.
ಶ್ಯಾಮಲಾ ಮೇಡಮ್, ಉಮಾದೇವಿ ಮೇಡಮ್ ಇದ್ದಾರೆ, ಕೊಟ್ಬಿಡಿ. ನಮಸ್ತೆ ಮೇಡಮ್. ಶ್ಯಾಮಲಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಹಾಗೆ ಹೇಳಿ ಹೇಳಿ. ದೊಡ್ಡ ಹಾಡಿದ್ರೆ ಸ್ವಲ್ಪ ಚಿಕ್ಕದಾಗಿ ಹೇಳಿ. ನೀಲಮೇಘ ಶ್ಯಾಮ ನಿತ್ಯಾನಂದಧಾಮ, ನೀಲಮೇಘ ಶ್ಯಾಮ ನಿತ್ಯಾನಂದಧಾಮ, ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ ಅವನ ಮಧುರ ಮುಗಳಿಯು ಮಿಡಿವ ಸವಿಯ ನಮನಿಯು, ಈ ಸತಿಗಾಗೆ ಕುಲಸತಿಗಾಗೆ ನೀಲಮೇಘ ಶ್ಯಾಮ ನಿತ್ಯಾನಂದಧಾಮ, ನೀಲಮೇಘ ಶ್ಯಾಮ ನಿತ್ಯಾನಂದಧಾಮ. ಅವಕಾಶವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಉಮಾದೇವಿ ಮೇಡಮ್. ಉಮಾದೇವಿ ಮೇಡಮ್ ಮಾತಾಡಿ, ಹಾ, ಹಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್, ನಾನು ಜಾನಕಿ ಮೇಡಮ್ ಬಗ್ಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಒಂದು 4 ಲೈನ್ ಹೇಳೋಣ ಅನ್ಕೊಂಡಿದ್ದೀನಿ ಮೇಡಮ್. ಹಾ ಜಾನಕಿ ಮೇಡಮ್ ಅವರು 48,000ಕ್ಕಿಂತ ಅಧಿಕವಾಗಿ ಹಾಡನ್ನು ಹಾಡಿದಾರಂತೆ. ರಾಷ್ಟ್ರ ಪ್ರಶಸ್ತಿ ಗೆದ್ದಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಬಂದಿದೆ, ರಾಜ್ಯ ಪ್ರಶಸ್ತಿ ಎಷ್ಟು ಬಂದಿದೆ. ಅಷ್ಟೊಂದು ಹಾಡಿ ಫೇಮಸ್ ಆಗಿದ್ರು. ತುಂಬಾ ಸರಳ ವ್ಯಕ್ತಿ. ಅವ್ರು ಗಂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರಂತ ಅವ್ರಿಗೆಲ್ಲ, ಹಾಡಿಗೆ ಹೇಳೋದಕ್ಕೆಲ್ಲ. ಆ ಗಂಡ ಸಪೋರ್ಟ್ ಚೆನ್ನಾಗಿದ್ರು. ಗಂಡ ಸತ್ತ ಮೇಲೆ ಅವರು ಸ್ವಲ್ಪ ಡಿಪ್ರೆಷನ್ ಹೋಗ್ಬಿಟ್ಟು, ಅವಾಗಿಂದ ಗಂಡನ ಮೇಲಿನ ಪ್ರೀತಿಗೋಸ್ಕರ ಅವ್ರು ಬಟ್ಟೆನ ಕಲರ್ ಬಟ್ಟೆ ಧರಿಸೋದೇ ಬಿಟ್ಬಿಟ್ರಂತೆ. ಅವರು ಬರೀ ವೈಟ್ ಬಟ್ಟೆ, ಒಡವೆ ಧರಿಸ್ತಾ ಇರ್ಲಿಲ್ಲ, ಕುಂಕುಮನೂ ಇರ್ಲಿಲ್ಲ. ಅಷ್ಟು ಸರಳವಾಗಿ ಜೀವಿಸ್ತಿದ್ರಂತೆ. ಅದು ತನ್ನ ಗಂಡನಿಗೆ ಕೊಡುವಂತ ಗೌರವ ಅಂತ ಕೆಲವೊಂದ್ ಕಡೆ ನೋಡಿದೆ ಮೇಡಮ್. ಮತ್ತೆ ಅವರು ಅಭಿಮಾನಿಗಳಿಗೆ ಹೆಂಗೆ ಬೆಲೆ ಕೊಡ್ತಾ ಇದ್ರು ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಹೇಳ್ತಾರೆ. 13 ವರ್ಷದ ಹುಡುಗ, ನವೀನ್ ಅನ್ನೋ ಹುಡುಗ, 13 ವರ್ಷದನು. ಅವನು ತುಂಬಾ ಜಾನಕಿ ಅಮ್ಮ ತುಂಬಾ ಅಭಿಮಾನಿ ಅಂತೆ. ಅವನು 13 ವರ್ಷದಲ್ಲಿ ಅವ್ರ ಅಮ್ಮನ್ನ ಒಡವೆ ಮಾರ್ಬಿಟ್ಟು ಮೈಸೂರಲ್ಲಿ ಅವ್ರದ್ದು ವೇದಿಕೆಯಲ್ಲಿ ಹಾಡು ಹೇಳ್ತಾ ಇದ್ರಂತೆ. ಅವಾಗ ಇವನು ಅವ್ರ ಅಮ್ಮನ ಒಡವೆ ಮಾರ್ಬಿಟ್ಟು ಅವ್ರು ನೋಡಕ್ ಬಂದಿದ್ನಂತೆ. ಅಷ್ಟು ಅವನ್ ಹುಚ್ಚಂತೆ. ಹಾಗೆ ಅವ್ರಿಬ್ರಲ್ಲಿ ಹಂಗೆ ಕಾಂಟ್ಯಾಕ್ಟ್ ಬೆಳೆದು ಅವನು ತುಂಬಾ ಇಷ್ಟಪಟ್ಟು ಅವನತ್ರ ಅವಾಗ ಅವ್ನು ಬಂದು ನೋಡ್ಕೊಂಡು ಹೋಗೋದು, ರೆಕಾರ್ಡಿಂಗ್. ಅವ್ರು ಹಾಡಿದ ಹಾಡ್ ಬಗ್ಗೆ ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತೆ. ಇವನು ಅವ್ರು ಹಾಡಿದ, ಅಮ್ಮ ಇಂತ ಹಾಡು ಹಾಡಿದ್ದೀರ ಅಂತ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ತಾ ಇದ್ನಂತ. ಅವನು ಎಷ್ಟು ಹಾಡು ಹಾಡಿದ ಅವ್ರು ನೆನಪೇ ಇರ್ತಿರ್ಲಿಲ್ಲ ಅಂತೆ. ಹಿಂಗೆ ಅವ್ರಿಬ್ರು ಬಾಂಧವ್ಯ ಬೆಳೀತಾ ಹೋಯ್ತಂತೆ. ಅದ್ ಎಷ್ಟ್ರ ಮಟ್ಟಿಗೆ ಬೆಳೀತು ಅಂದ್ರೆ, ಸಾಕು ಮಗನ ರೀತಿಯಲ್ಲಿ ಅವ್ರ ಬಾಂಧವ್ಯ ಬೆಳೀತಂತೆ. ಅವನು ಒಂದ್ಸರಿ ಸೀರೆ ಕೊಟ್ಟಿದ್ನಂತೆ, ಪ್ರೆಸೆಂಟ್ ಮಾಡಿದ್ನಂತೆ. ಅದು ವೈಟ್ ಸೀರೆನೆ. ಅದನ್ನ ಮೈಸೂರಿಗೆ ಬಂದಿದ್ರಂತ ಅವ್ರು. ಮೈಸೂರು ಬಂದಾಗ ಮೈಸೂರು ವೇದಿಕೆಯಲ್ಲಿ ಆ ಸೀರೆ ಉಟ್ಕೊಂಡ್ ಬಂದಿದ್ರು. ಅವ್ರು ಉಟ್ಕೊಂಡ್ಬಂದು ನೋಡಿ, ನಮ್ಮ ಅಭಿಮಾನಿ ಒಬ್ಬನು ಈ ಸೀರೆ ಕೊಟ್ಟಿದ್ದ, ಅದಕ್ಕೆ ನಾನು ಅವನಿಗೋಸ್ಕರ ಸೀರೆ ಉಟ್ಕೊಂಡ್ ಬಂದಿದ್ದೀನಿ ಅಂತ ಖುಷಿಯಾಗಿ ವ್ಯಕ್ತಪಡಿಸಿದ್ರು. ಅವ್ನ್ ನನ್ ಸಾಕು ಮಗ ಅಂತ ಹೇಳ್ಬಿಟ್ಟು ಅವನ್ನ ವೇದಿಕೆಯಲ್ಲಿ ಕರೆದು ಅವ್ನ್ ತಬ್ಬುಕೊಂತಾರೆ. ಎಷ್ಟು ಅಭಿಮಾನ ಅವ್ರಿಗೆ ಅಂತಂದು. ಅವ್ರಿಗೆ ನಮ್ಮ ಕನ್ನಡ ಅಭಿಮಾನ ಎಷ್ಟಿತ್ತು ಅಂದ್ರೆ, ಅವ್ರು ಆಂಧ್ರ ಪ್ರದೇಶ ಗುಂಟೂರು ಹತ್ರ ಒಂದು ಹಳ್ಳಿ, ಅಲ್ಲಿ ಅವ್ರು ಜನಿಸಿದರು. ಹಾಡು ಹಾಡ್ತಾ ಫೇಮಸ್ ಆದಾಗ ಅವರಿಗೆ ಮೈಸೂರಿಗೆ ಒಲವು ಬಂತಂತೆ. ಮೈಸೂರಲ್ಲಿ ತುಂಬಾ ಇಷ್ಟ ಆಯ್ತಂತೆ. ಅವ್ರು ಮೈಸೂರು ವೇದಿಕೆಲ್ಲ ಫಸ್ಟ್ ಸಾಂಗ್ ಆಡಿದ್ದಂತೆ. ಕೋಇನ್ಸಿಡೆಂಟ್ ನೋಡಿ ಮೇಡಮ್ ಹೆಂಗಿದೆ. ಮೈಸೂರು ವೇದಿಕೆಯಲ್ಲಿ ಕೊನೆ ಹಾಡು ಅಲ್ಲೇ ಅಂತ ಹಾಡಿದ್ದವ್ರು. ನಿಮಗೆಲ್ಲ ಪರಿಚಯ ಇರೋದು, ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದೀನಿ ಮೇಡಮ್ ಅಷ್ಟೇ. ಕೊನೆ ಹಾಡು ಸಹ ಅಲ್ಲೇ ಆಡಿದ್ರಂತೆ. ಅವಾಗ ನಾನು ಇನ್ನು ಹಾಡು ಹಾಡಲ್ಲ ಅಂತ ಮುಕ್ತಾಯಗೊಳಿಸಿದ್ರಂತೆ. ಮೈಸೂರಲ್ಲೇ ಇರ್ಬೇಕು ಅಂತ ಆಸೆ ಪಟ್ರಂತೆ. ಅಲ್ಲಿ 4 ಎಕರೆ. ಆಮೇಲೆ ನವೀನ್ಗೆ ಹೇಳಿದ್ರಂತೆ, ನಾನ್ ನಿಮ್ ಮನೇಲಿ ಬಂದ 2 ದಿವಸ ಎತ್ತೀನಿ ಅಂತ ಅಂದೆ. ಮೇಡಮ್ ನಮ್ ಚಿಕ್ಕ ಮನೆ, ಬಾಡಿಗೆ ಮನೆ ಅಂದ. ಯಾಕೆ ನನಗೆ ನಿಮ್ ಮನೇಲಿ ಜಾಗ ಇಲ್ವಾ ಅಂತ ಅಂದಂತೆ. ಅವಾಗ ಅವರೇ ಹೋಗ್ಬಿಟ್ಟು ಅವ್ರ ಮನೇಲಿ ಇದ್ರಂತ ನೋಡಿ ಮೇಡಮ್. ಅಷ್ಟಂತ ಕೋಟೆ. ಅವ್ರು ಏನ್ ಕಮ್ಮಿ ಇತ್ತು ಮೇಡಮ್ ಅವ್ರಿಗೆ. ಆ ಮಗ ಅವ್ರಿದ್ದಾರೆ. ಮಗ ಸತ್ತೋದ್ಮೇಲೆ ಅವ್ರು ಡಿಪ್ರೆಷನ್ ಹೋದಂತೆ. ಆಮೇಲೆ ಅವ್ರೇನ್ ಮಾಡಿದ್ರಂತೆ, ಮೈಸೂರಲ್ಲಿ ಒಂದು ಹೊಸಕೋಟೆ ಹತ್ರ ಒಂದು ಫಾರ್ಮ್ ಹೌಸ್ ತಗೊಂಡಿದ್ದಾರೆ. 4 ಎಕರೆ ತಗೊಂಡಿದ್ದಾರೆ. ಅಲ್ಲೆಲ್ಲ ಪ್ರತಿ ಒಂದು ಬೆಳೆ ಬಗ್ಗೆನು ಎಲ್ಲರೂ ರೈತರನ್ನೆಲ್ಲ ಕೇಳೋದು, ಅವ್ರ ಹತ್ರ ಮಾತಾಡೋದು, ಆತ್ಮೀಗೆಲ್ಲ ಮಾಡ್ತಾ ಇದ್ರಂತೆ. ಎಲ್ಲರೂ ಜನಗಳೆಲ್ಲ ಬಂದ್ ಅವ್ರ ಹತ್ರ ಮಾತಾಡ್ತಾ ಇದ್ರಂತೆ. ಅವಾಗ ಅವ್ರು ನವೀನ್ಗೆ ಹೇಳಿದ್ರಂತ, ನಾನ್ ಸತ್ರ ಇಲ್ಲೇ ಸಾಯ್ಬೇಕು, ಇಲ್ಲೇ ಮಣ್ಣಾಗ್ಬೇಕು ಅಂತಂದ. ನೋಡ್ರಿ ಅವ್ರ ಕನ್ನಡ ಅಭಿಮಾನ ಹಿಂಗಿದೆ. SP ಅಷ್ಟೇ, SP ಸರ್ ಅಷ್ಟೇನೆ. ಅವರು ಅಷ್ಟೇ ಕನ್ನಡದಲ್ಲೇ
ಇಲ್ಲೇ ಹುಟ್ಬೇಕು ಮತ್ತೆ ಇಲ್ಲೇ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ರು. ಕನ್ನಡ ಮಣ್ಣಿನ ಸೊಗಡು ಹೆಂಗೆ ಅವ್ರನ್ನ ಆಕರ್ಷಣೆ ಮಾಡಿತ್ತು ಅನ್ನೋದಕ್ಕೆ ಅವ್ರು ಅದ್ ಅನ್ಕೊಂಡಂಗೆ ಆಯ್ತು ನೋಡಿ ಮೇಡಮ್. ಕೊನೆಗೆ ಅವ್ರು ಅನ್ಕೊಂಡಂಗೆ ಮತ್ತೆ ಅಲ್ಲೇ ಮೈಸೂರಲ್ಲೇ ಅದೇ ಫಾರ್ಮ್ ಹೌಸ್ ಅಲ್ಲೇ ಅವ್ರು ಮಣ್ಣು ಮಾಡಿ ಅವ್ರನ್ನ ಇದು ಮಾಡಿದ್ರು ಅಂತ ಅದೇ ಅದವರ ವ್ಯಕ್ತಿತ್ವ ಬಗ್ಗೆ ಹೇಳ್ಬೇಕು ಅನ್ಸ್ತು. ಮತ್ತೆ ಅವ್ರಿಗೆ ಮೈಸೂರಲ್ಲಿ ಅವ್ರಿಗೆ ಇದು ಡಾಕ್ಟರೇಟ್ ಪದವಿಯನ್ನು ಕೊಟ್ರು ಅವ್ರಿಗೆ ಮೈಸೂರಲ್ಲಿ. ಎಲ್ಲ ಅವ್ರು ಮೈಸೂರಲ್ಲಿ ಎಲ್ಲ ಪ್ರತಿಯೊಂದು ಅದೇ ಆಯ್ತು ಮೇಡಮ್. ಕೊನೆಗೂ ಮೈಸೂರಲ್ಲೇ ಇದ್ ಮಾಡೋದು ಎಲ್ಲ ಕೋಇನ್ಸಿಡೆಂಟ್ ಅವ್ರದೆಲ್ಲ ನಿಜವಲ್ಲೂ. ಆಮೇಲೆ ಪದ್ಮ ಪ್ರಶಸ್ತಿ ಬಂತಂತೆ, ಅದನ್ನ ಅವ್ರು ನಿರಾಕರಿಸಿದ್ರಂತೆ. ಇಲ್ಲ ಬೇಡ, ನಾನು ಎಲ್ಲರಿಗೂ ಜಾನಕಿ ಆಗಿರಕ್ ಇಷ್ಟಪಡ್ತೀನಿ, ನನಗೆ ಅವ್ರ ಪ್ರೀತಿ ವಿಶ್ವಾಸ ಅಷ್ಟೇ ಮುಖ್ಯ ನನಗೆ. ಆ ಪ್ರಶಸ್ತಿ ನನಗೆ ಮುಖ್ಯ, ಅದಕ್ಕಿಂತ ಪ್ರಶಸ್ತಿಗಳು ಬೇರೆ ಏನೇ ಇಲ್ಲ ನನಗೆ, ಬೇರೆ ಬೇಕಾಗಿಲ್ಲ, ಜನಗಳ ಪ್ರೀತಿ ವಿಶ್ವಾಸನೇ ಪ್ರಶಸ್ತಿ ನನಗೆ ಸಾಕು ಅಂತ ಅಂದ್ರಂತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಏನಾಯ್ತು ಸಡನ್ ಹೋಯ್ತು? ಓಕೆ, ಶಶಿಕಲಾ ಮ್ಯಾಮ್. ನಮಸ್ತೆ. ಹಾಸನ ಜಿಲ್ಲೆ ಒಳಗೆ ಚೆನ್ನಮ್ಮನವರ ಬಗ್ಗೆ ಒಂದ್ ಸ್ವಲ್ಪ ಹೇಳೋಣ ಅಂತ ಅನ್ಕೊಂಡೆ ಮೇಡಮ್. ಹಾ, ಚೆನ್ನಮ್ಮನವ್ರ ಬಗ್ಗೆ. ಎಸ್, ನೀವು ಹಾಸನ ಹೇಳಲೇಬೇಕು, ಹೇಳಿ. ಅವರು ದೇವೇಗೌಡರ ಊರು ಹರದನಹಳ್ಳಿ. ಅವ್ರ ಊರ ಹೆಸರು ಹಾಯಿಂದಾನೇ ಶುರುವಾಗುತ್ತೆ ಮೇಡಮ್. ನಾನ್ ಮರ್ತಿದ್ದೀನಿ. ಹೊಸಳ್ಳಿ ಅನ್ನೋ ಊರ್ ಪಕ್ಕದಲ್ಲಿ ಅವ್ರ ಊರು ಬರುತ್ತೆ, ಚೆನ್ನಮ್ಮನವ್ರ ಊರು. ಅವರು ಶ್ರೀಮಂತ ಕುಟುಂಬ, ಗ್ರಾಮೀಣ ಕುಟುಂಬ ಆದ್ರೂ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು. ಅವ್ರಿಗೆ ಅವ್ರ ಮನೆಯಲ್ಲಿ 8 ಜನ ಮಕ್ಕಳು, ಅದರಲ್ಲಿ ಇವ್ರು ಮೊದಲಿಗರು. ಇನ್ನ 8 ಜನ ಅವ್ರಿಗಿಂತ ಚಿಕ್ಕ ಮಕ್ಕಳುಗಳು. ಅವ್ರ ತಂದೆ ಬೇಗ ತೀರಿ ಹೋಗ್ತಾರೆ. ಇವ್ರಿಗೆ ಚೆನ್ನಮ್ಮನವರ ತಂದೆ ಬೇಗ ತೀರಿ ಹೋಗ್ತಾರೆ. ಇವರು ಮದುವೆಯಾಗಿ ಬಂದಿದ್ದು ಹರದನಹಳ್ಳಿಗೆ, ದೇವೇಗೌಡರ ಫ್ಯಾಮಿಲಿ. ಅದು ಸ್ವಲ್ಪ ಕಡಿಮೆ ದರ್ಜೆ, ಅಂದ್ರೆ ಅವ್ರಿಗಿಂತ ಕಡಿಮೆ ಸ್ಥಿತಿಯಲ್ಲಿ ಇದ್ದಂತ ಮನೆತನಕ್ಕೆ ಬಂದವರು. ಅವ್ರ ಅವಾಗ ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ರು. ದೇವೇಗೌಡರು PWD ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಮ್ಮೂರುಗಳಿಗೂ ಎಲ್ಲ ಮೆಣಸಿನ್ಕಾಯಿ ತೂಗ್ಸಕ್ ಬರ್ತಿದ್ರಂತೆ ಮೇಡಮ್ ದೇವೇಗೌಡರು. ನಮ್ಮೂರು ಹತ್ರ ಇರೋದ್ರಿಂದ ಅಲ್ಲಿಗೆಲ್ಲ ಬರೋರಂತೆ. ಸೊ ಆ ಕುಟುಂಬಕ್ಕೆ ಮದುವೆ ಆಗಿ ಬಂದ ಮೇಲೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾರಿಗೆ? ದೇವೇಗೌಡರಿಗೆ. ಅವ್ರಿಗೆ ಹಲವಾರು ಸಲ ದುಡ್ಡು ಇಲ್ಲದೆ ಇದ್ದಾಗ ಅವರ ಒಡವೆಗಳನ್ನ ಅಡವಿಟ್ಟು ಮಾರಿ ಎಲ್ಲ ದುಡ್ಡು ಕೊಡ್ತಿದ್ರಂತೆ ದೇವೇಗೌಡರಿಗೆ. ಅವ್ರ ತಮ್ಮ ಹೇಳ್ತಾರೆ, ಇವತ್ತು ನಾನು ಕೇಳಿದ್ದು, ಅವರ ಚಿಕ್ಕ ತಮ್ಮ ಹೇಳ್ತಾರೆ, ನಮ್ಗೆ ಅಪ್ಪ ಅಮ್ಮ ತರ ನಮ್ಮನ್ ಸಾಕಿದ್ರು, ನಮ್ ತಂದೆ ಬೇಗ ತೀರೋದ್ರಿಂದ ಇವರೇ ನಮ್ಗೆಲ್ಲಾ ಆಗಿದ್ರು ಅಂತ ತುಂಬಾ ಅಳ್ತಾ ಇದ್ರು ಅವ್ರ ತಮ್ಮ. ಹಾಸ್ಪಿಟಲ್ ಅಲ್ಲಿ ಅಳ್ತಾ ಇದ್ದಿದ್ದನ್ನು ನೋಡ್ದೆ ನಾನು. ಇವರು HCD ದೇವೇಗೌಡರನ್ನ ಮದ್ವೆ ಆಗಿದ್ದು ಅವ್ರ 17ನೇ ವಯಸ್ಸಿನಲ್ಲಿ ಮದ್ವೆ ಆಗಿದ್ದು. ಈಗ ಅವ್ರಿಗೆ ಮದುವೆಯ ವಾರ್ಷಿಕೋತ್ಸವ 72ನೇ ವರ್ಷ ಅವ್ರದ್ದು ತುಂಬಿದೆ. ಇನ್ನು 3 ವರ್ಷ ಆಗಿದ್ರೆ 75 ವರ್ಷ ಈ ಜೂಬ್ಲಿನೂ ಆಚರಿಸ್ಬಿಟ್ಟಿರ್ತಿದ್ರು. ಈಗ ಅವರಿಗೆ ಉಸಿರಾಟದ ತೊಂದರೆಯಿಂದ ತೀರೋಗಿರೋದು. ಅವ್ರಿಗೆ ಈಗ 1 ವರ್ಷದಿಂದಾನೇ ಉಸಿರಾಟದ ಪ್ರಾಬ್ಲಮ್ ಶುರುವಾಗಿತ್ತಂತೆ. ಅವರಿಗೆ 4 ಜನ ಗಂಡು ಮಕ್ಕಳು, 2 ಜನ ಹೆಣ್ಣು ಮಕ್ಕಳು. ನಿಮ್ಗೆ 4 ಜನ ಗಂಡು ಮಕ್ಕಳ ಕತೆ ಎಲ್ಲರಿಗೂ ಗೊತ್ತೇ ಇದೆ. 2 ಜನ ಹೆಣ್ಮಕ್ಳಲ್ಲಿ ಒಬ್ಬ ಮಗಳ ಗಂಡನೇ ಇವರು ನಮ್ಮ ಇದು ಡೈರೆಕ್ಟರ್ ಆಗಿದ್ರಲ್ಲ ಜಯದೇವ ಇನ್ಸ್ಟಿಟ್ಯೂಟ್, ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು. ಈಗ ರಾಜಕೀಯದಲ್ಲಿದ್ದಾರೆ ಅವರು. ಇವ್ರು ಯಾವಾಗ್ಲೂ ರಾಜಕೀಯದಿಂದನೇ ದೂರ. ಚೆನ್ನಮ್ಮನವರು ಯಾವತ್ತು ಯಾವುದೇ ನಮ್ಮ ಹಾಸನದ ಎಷ್ಟೋ ಫಂಕ್ಷನ್ಗೆ ಬಂದ್ರು ಅವ್ರ ಹೆಂಡತಿನ ಕರ್ಕೊಂಡ್ ಬಂದಿರ್ತಿರ್ಲಿಲ್ಲ, ಹೆಂಡತಿ ಯಾವತ್ತೂ ಬಂದವ್ರಲ್ಲ. ಸೊ ಅದು ರಾಜಕೀಯದಿಂದ ದೂರ. ಮಕ್ಕಳಿಗೂ ಅವ್ರು ಯಾವಾಗ್ಲೂ ಹೇಳೋರಂತೆ, ಓದಿ ಅದಾಗಿ ಇದಾಗಿ ಅಂತ. ಮಗಳನ್ನ ಡಾಕ್ಟರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತಂತೆ. ಅದಕ್ಕೆ ನನ್ ಮಗಳನ್ನ ಡಾಕ್ಟ್ರಿಗೆ ಕೊಡ್ಬೇಕು ಅಂತ ಮಂಜುನಾಥ್ ಅವರಿಗೆ ಕೊಟ್ಟಿದ್ದಂತೆ ಅವರು. ಸೊ ಅದನ್ನ ಅವರು ಡಾಕ್ಟರ್ ಹೇಳ್ಕೊತಾರೆ. ಸೊ ಮಕ್ಕಳು ತುಂಬಾ ಸಂಸ್ಕಾರವಂತರೇ, ತುಂಬಾ ಆಧ್ಯಾತ್ಮದಲ್ಲಿ ಇಬ್ರು ಗಂಡ ಹೆಂಡತಿ ಇಬ್ರು ದೇವ್ರ ಬಗ್ಗೆ ಬಹಳ ಯಾರು ದೇವೇಗೌಡರು ಮತ್ತೆ ಚೆನ್ನಮ್ಮನವರು ಆಧ್ಯಾತ್ಮದಲ್ಲಿ ತುಂಬಾ ನಂಬಿಕೆ ಇದ್ದವರು. ಮಕ್ಕಳುಗಳು ಹಾಗೆ ಇದ್ದಾರೆ. ಬಟ್ ಅದೃಷ್ಟ ಏನೋ ಕೆಟ್ಟೋಯ್ತೋ ಏನ್ ಕತೆನೋ ಅದು ಹೀಗೆಲ್ಲ ಆಗೋಗಿದೆ. ಅವ್ರಿಗೆ 2001ರಲ್ಲಿ ಅವರ ತಮ್ಮನ ಮಗ, ದೇವೇಗೌಡರು ತಮ್ಮನ ಮಗ ಅಭಿಷೇಕ, ದೇವ್ರದ ಅಭಿಷೇಕ ಮಾಡ್ತಾ ಇರ್ಬೇಕಾದ್ರೆ ತಲೆ ಮೇಲೆ ಆಸಿಡ್ ಸುರಿದು ಮುಖ ಎಲ್ಲ ಸುಟ್ಟೋಯ್ತಂತೆ. ಸೊ ಸುಟ್ಟೋದ್ರುನು ಧೃತಿಗೆಡದೆ, ಅಂದ್ರೆ ಅವ್ರು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ನೋಡ್ಕೋಬೇಕು. ನಾವೊಬ್ಬ ಚೀಫ್ ಮಿನಿಸ್ಟರ್ ಹೆಂಡತಿಯಾಗಿ ನಾನ್ ಹಿಂಗೆಲ್ಲ ಮುಖ ತೋರಿಸಿರಿ ಹೇಗೆ ಅಂತ ಎಷ್ಟೊಂದ್ ಜನ ಸಣ್ಣ ಪುಟ್ಟದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಇರ್ತಾರೆ. ಅವ್ರು ಸ್ಟ್ರಾಂಗ್ ಆಗಿ ನಿಂತು ಅವ್ರಿಗೆ ದೇವೇಗೌಡರಿಗೆ ಎಲ್ಲ ತರದಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅವರು ರಾಜ್ಯ ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಾಗ್ಲೂ ಪ್ರತಿಯೊಂದ ಜವಾಬ್ದಾರಿನ, ಮನೆ ಜವಾಬ್ದಾರಿನ ಅವರೇ ನೋಡ್ಕೊತಾ ಇದ್ರಂತೆ. ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರಲ್ಲಿ ಅವರೇ ಮೊದಲಿಗರಂತೆ. ಸೊ ಹಾಗಾಗಿ ಅವರು ಈಗ್ಲೂ ಮೊನ್ನೆ ಹೇಳ್ತಾ ಇದ್ರು, ಈ 1 ವಾರದಲ್ಲೂ ವೀಲ್ ಚೇರ್ ಅಲ್ಲಿ ಕುತ್ಕೊಂಡು ಅವರ ಇದಕ್ಕೆ ಬಜ್ಜಿ ತಿನ್ಸಿದ್ರಂತೆ ದೇವೇಗೌಡರಿಗೆ. ಅಂದ್ರೆ ತುಂಬಾ ಅನ್ಯೋನ್ಯ ದಾಂಪತ್ಯ ಅವ್ರದ್ದು ಅಂತ ಹೇಳ್ತಾರೆ.
ಸೊ ಹಾಗಾಗಿ ಈಗ ದೇವೇಗೌಡರು ಡಯಾಲಿಸಿಸ್ ಅಲ್ಲಿ ಇದ್ದಾರೆ. ಸೊ ಇವ್ರ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ತುಂಬಾ ಡಿಪೆಂಡೆನ್ಸಿ ಇತ್ತಂತೆ ಒಬ್ರಿಗೊಬ್ರಿಗೆ. ಸೊ ತುಂಬಾ ಅಂದ್ರೆ ಎಲ್ಲರೂ ಫಾಲೋ ಮಾಡುವಂತ ಆದರ್ಶ ದಾಂಪತ್ಯ ಅವ್ರದ್ದು ಅಂತ ಹೇಳ್ತಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಎಲ್ಲರೂ ದೇವರಲ್ಲಿ ಬೇಡ್ಕೊಳ್ಳೋಣ. ಯಾಕೆಂದ್ರೆ ತುಂಬಾ ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅವರದ್ದು. ಸೊ ಅವರ ಕುಟುಂಬಕ್ಕೆ ಅವರ ಸಾವಿನ ನಷ್ಟವನ್ನ ಭರಿಸುವಂತ ಶಕ್ತಿ ಕೊಡ್ಲಿ ದೇವ್ರು ಅಂತ ಬೇಡ್ಕೊಳ್ಳೋಣ. ಅದಷ್ಟು ನನ್ನ ಕಡೆಯಿಂದ ಮಾತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸರಸ್ವತಿ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ಸರಸ್ವತಿ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ. ನಾನೊಂದು ಎಸ್ ಜಾನಕಿ ಹಾಡು ಹೇಳ್ತೇನೆ. ಹಾ, ಹೇಳಿ. ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಎಲ್ಲೆಲ್ಲೂ ನೀನೆ. ನೆಟ್ವರ್ಕ್ ಇಶ್ಯೂ ಇದೆ, ಬ್ರೇಕ್ ಆಗ್ತಾ ಇದೆ. ಬ್ರೇಕ್ ಕೇಳಿಸಿದ್ಲ್ವಾ? ಬ್ರೇಕ್ ಕಟ್ 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 ಆಗ್ತಾ ಇದೆ. ಏನ್ ಮಾಡುದು ಸ್ವಲ್ಪ ಅದೇ ಮೈಕ್ರೋಫೋನ್ ಹತ್ರ ಬನ್ನಿ ನೀವು. ಅವ್ರು ಅಂದ್ರೆ ಮೇಡಮ್ ಬೆಳಗ್ಗಿನ ಹಂಗೆ ಆಯ್ತು ಅವ್ರದ್ದು. ಅವ್ರು ಅಂದ್ರೆ ಹಿಂಗ ಇದು ಮಾಡ್ತಾರೆ, ಆ ಕಡೆ ಈ ಕಡೆ. ಆಚೆ ಈಚೆ ಆಗ್ತಾರಲ್ಲ, ಹಂಗಾಗುತ್ತೆ. ಸರಸ್ವತಿ ಮ್ಯಾಮ್, ಕೊಡಿ ಮೇಡಮ್. ಸ್ವಲ್ಪ ಮುಖವನ್ನ ಹಂಗೆ ಇಟ್ಕೊಳ್ಳಿ, ಹಿಂಗೆ ಶೇಕ್ ಆಗದ ಹಾಗೆ ಹತ್ರ ಇಟ್ಕೊಳ್ಳಿ. ಸ್ವಲ್ಪ ಮೈಕ್ರೋಫೋನ್ ಹತ್ರ ಬನ್ನಿ ನೀವು. ಆಯ್ತಾಯ್ತು. ಹಾ, ಹೇಳಿ ಹೇಳಿ. ಕೇಳುತ್ತಾ? ಕೇಳುತ್ತೆ. ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಎಲ್ಲೆಲ್ಲೂ ನೀನೆ. ಮತ್ತೆ ಹೋಯ್ತು. ಬಾನಲ್ಲು ನೀನೆ, ಭುವಿಯಲ್ಲು ನೀನೆ. ಕೇಳಿಸೋದಿಲ್ವಾ? ಹಾ, ಅರ್ಧ ಅರ್ಧ ಕೇಳುತ್ತೆ. ಹೇಳಿ 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 ಮೇಡಮ್. ಕೇಳ್ತಾ ಇಲ್ಲ ಮೇಡಮ್. ಸರಸ್ವತಿ ಮೇಡಮ್, ನೀವು ಮಾತಾಡೋದು ಸರಿ ಕೇಳುತ್ತೆ. ಯಾಕಂದ್ರೆ ಮಾತಾಡುವಾಗ ನಿಮ್ಮ ಇದು ಬಾಯಿ ಆ ಕಡೆ ಈ ಕಡೆ ಹೋಗಲ್ಲ. ಹಾಡು ಹೇಳುವಾಗ ನಿಮ್ಮ ಸಂಗೀತದೊಂದಿಗೆ ನಿಮ್ಮ ಮುಖ ಬಹುಶಃ ಆ ಕಡೆ ಈ ಕಡೆ ಶೇಕ್ ಆಗುತ್ತೆ ಅನ್ಸುತ್ತೆ. ಅವಾಗ ಕಟ್ ಕಟ್ ಆಗ್ತಾ ಇದೆ. ಹೇಳಿ. ಇಲ್ಲ, ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೇನೆ ಅದ್ರ ಮೇಲೆ. ಹಾ, ಹೇಳಿ ಹೇಳಿ. ಏನು ಕೇಳ್ತಾ ಇಲ್ಲ. ಕೇಳ್ತಾ ಇಲ್ಲ. ಸಾರಿ, ಏನಾಯ್ತು ಗೊತ್ತಾಗೋದಿಲ್ಲ ನನ್ಗೆ. ನೀವು ಮಾತಾಡೋದು ಕ್ಲಿಯರ್ ಇದೆ, ನೀವು ಹಾಡು ಹೇಳೋದು ಮಾತ್ರ ಕೇಳಲ್ಲ. ಕಟ್ 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 ಕಟ್. ಯಾಕಂತ ಗೊತ್ತಾಗ್ಲಿಲ್ಲ ನಂಗೆ. ನೋಡಿ, ಕ್ಲಿಯರ್ ಇದೆ ಮಾತಾಡುವಾಗ. ಹೇಳಿ, ಇನ್ನೊಮ್ಮೆ ನೋಡುವ ಪ್ರಯತ್ನ ಮಾಡಿ. ಫೋನು ಕೈಯಲ್ಲೇ ಸಮೀಪ ಹಿಡ್ಕೊಂಡು ಹಾಡು ಹೇಳಿ ಮೇಡಮ್. ಕೈಯಲ್ಲಿ ಸಮೀಪ ಹಿಡ್ಕೊಂಡಿದ್ದೆ, ಮುಖಕ್ಕೆ ತಾಕ್ಸಿ ಹಿಡ್ಕೊಂಡಿದ್ದೆ. ಸರಿ ಸರಿ, ಹೇಳಿ ಹೇಳಿ. ಮಾತಂತೂ ಕ್ಲಿಯರ್ ಇದೆ. ಹಾ, ಹೇಳಿ. ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ, ಮೊಗದಲ್ಲಿ ನಿನ್ನ ನಗೆಯ ಕಂಡೆ, ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ, ಅನ್ನು ಕಂಡೆ, ಒಲವಿಂದ ಬಾಳ ಹೊಸ ದಾರಿ ಕಂಡೆ, ಮುಗಿಲಲ್ಲೂ ನೀನೇ, ಮನದಲ್ಲೂ ನೀನೇ,
ಮುಗಿಲಲ್ಲೂ ನೀನೇ ಮನದಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ. ಕೇಳ್ತಾ? ಹಾ, ಸಾಧಾರಣ ಕೇಳಿತು. ಸ್ವರ ತುಂಬಾ ಚೆನ್ನಾಗಿದೆ, ಬಟ್ ಪೂರ್ತಿ ಎಲ್ಲ ಸ್ವರ ಅಂತೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮೇಡಮ್ ಮುಂದಿದ್ದಿತ್ತು ಬಿಟ್ಟೆ ನಾನು ಅಷ್ಟೇ. ನಂದಾ ಮೇಡಮ್ ನಂದಾ ಮೇಡಮ್, ಹೇಳಿ. ಹಾ ಹೇಳಿ ಮೇಡಮ್. ನಂದಾ ಮೇಡಮ್ ಅವರು ಬೆಳಿಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಅಲಾರೆ ಅಲಾರೆ ಅವ್ರ ಹತ್ರ ಒಂದೆರಡು ಲೈನ್ ಆಡ್ಸಿ ಮೇಡಮ್. ಹೇಳಿ 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 ಮ್ಯಾಮ್, ನಂದಾ ಮೇಡಮ್ ಚೆನ್ನಾಗಿ ಹೇಳಿ. ಆಡಿದ್ರು ಬೆಳಿಗ್ಗೆ ಅವರು. ಹ್ಯಾಂಡ್ ಆಗಿದೆ. ನಾನು ಫಸ್ಟ್ ಅದೇ ಇವತ್ತು ಬೇಗ ಬೇಗ ಹೇಳಿ, ಚೆನ್ನಾಗಿ ಬಂದಿದ್ದದು. ಟೈಮ್ ಆಯ್ತು, ಬೇಗ ಬೇಗ ಹೇಳಿ. ಇದು ಇನ್ನು ಹ್ಯಾಂಡ್ ಇದೆ ಮೇಡಮ್. ಹಾ, ವೇದವತಿ ಮತ್ತೆ ಯಾರು ಶಶಿಕಲಾ ಮೇಡಮ್. ನೀವು ಹೇಳಿ, ನಿಮಗೆ ಅವಕಾಶ ಆಗ್ಲಿಲ್ಲಲ್ಲ, ನೀವು ಹೇಳಿ, ಆಮೇಲೆ ಅವರಿಗೆ 2ನೇ ಬಾರಿ ಕೊಡುವ. ಅದನ್ನೇ ಹೇಳ್ಬೇಕು. ಈಗ ಬೆಳಗ್ಗೆ ಹೇಳಿದ್ದೆ ನಾನು. ಹಾ ಹೇಳಿ ಹೇಳಿ, ನಾನ್ ಕೇಳಿದ್ವಲ್ಲ. ಅಲಾರೆ ಅಲಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ. ಅಲಾರೆ ಅಲಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ. ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ, ನನ್ನ ಮನದಲ್ಲಿ ಇಂದು ನಿನ್ನ ರೂಪವೇ, ಬಲ್ಲೆಯ ಕೃಷ್ಣನೇ. ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ, ನನ್ನ ಮನದಲ್ಲಿ ಇಂದು ನಿನ್ನ ರೂಪವೇ, ಬಲ್ಲೆಯ ಕೃಷ್ಣನೇ. ನಿನ್ನೆ ಕನ್ಸಲ್ಲೂ ನಾನು ನಿನ್ನೆ ಕಂಡೆನೆ, ನಿನ್ನ ನೋಡುವ ಆಸೆ ನಾನು ತಾಳಲಾರೆನೆ. ಕೇಶವ ಮಾಧವ ರಾಧಾ ಲೋಲ, ಅಲರೆ ಅಲಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ. ಪ್ರೇಮವೇ ದೈವ ಎಂದು ಪ್ರೇಮವೇ ಜೀವ, ಪ್ರೇಮದ ಕೂಗು ಇನ್ನು ಕೇಳದೆ ದೇವ, ತಾಮಸ ಏತಕ್ಕೆ. ಪ್ರೇಮವೇ ದೈವ ಎಂದು ಪ್ರೇಮವೇ ಜೀವ, ಪ್ರೇಮದ ಕೂಗು ಇನ್ನು ಕೇಳದೆ ದೇವ, ತಾಮಸ ಏತಕ್ಕೆ. ನನ್ನ ಹೃದಯದ ಜೇನುಗಾನ ಕೇಳದೆ ಜೀವನಿಲ್ಲದು ಕೃಷ್ಣ ನಿನ್ನ ನೋಡದೆ. ಕೇಶವ ಮಾಧವ ರಾಧಾ ಲೋಲ, ಅಲರೆ ಅಲಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ, ಕೃಷ್ಣ ನೀ ಬೇಗ ಬಾರೋ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ಶಶಿಕಲಾ ಮೇಡಮ್ ಮತ್ತೆ ವೇದಾವತಿ ಮೇಡಮಿಗೆ ಅನ್ಮ್ಯೂಟ್ ಮಾಡಿಬಿಡಿ, ಬೇಗ ಬೇಗ ಹೇಳಿ, ಆಮೇಲೆ ಧ್ಯಾನಕ್ಕೆ ಸಮಯ ಆಯ್ತು. ಓಕೆ ಮೇಡಮ್, ಏನಿಲ್ಲ, ನಮಸ್ತೆ ಮೇಡಮ್. ಏನಿಲ್ಲ, ವೇಗಸ್ ನರ ಕೇಳಿದ್ರಲ್ಲ, ಅದೊಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಹೇಳಿ ಮಾಡಿದೆ. ಅದು ದೇಹದಲ್ಲಿ ಇರುವಂತದ್ದು ವೇಗಸ್ ನರ. ಎಲ್ಲಿಂದ? ಬ್ರೈನ್ ಇಂದ ಸ್ಟಾರ್ಟ್ ಆಗಿ ಅದು ಮೆದುಳಿಂದ ಸ್ಟಾರ್ಟ್ ಆಗಿ ಶ್ವಾಸಕೋಶ, ಹೊಟ್ಟೆ, ಜೀರ್ಣಾಂಗದಲ್ಲಿ ಎಂಡ್ ಆಗತ್ತೆ. ಅದು ಪ್ಯಾರಾಸಿಂಪಥೆಟಿಕ್ ನರಮಂಡಲದ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಯಾವುದು ಸುಷುಮ್ನ ನಾಡಿ ಏನಿದೆ ಅಂತಂದ್ರೆ ಅದು ಶಕ್ತಿ ಮಾರ್ಗ, ಇಮ್ಯಾಜಿನರಿ. ಅದೊಂದು ಇದಿಲ್ಲ, ಚಾನಲ್ ಅಲ್ಲ, ಅದೊಂದು ಶಕ್ತಿ ಮಾರ್ಗ. ಮೂಲಾಧಾರದಿಂದ ಸಹಸ್ರಾರದವರೆಗೂ ಮೂವ್ ಆಗತ್ತೆ ಅಂತ ಹೇಳ್ತಾರೆ. ಅಷ್ಟೇ ಮೇಡಮ್, ಅಷ್ಟೇ ಡಿಫರೆನ್ಸ್. ಒಳ್ಳೇದಾಯ್ತು ನೀವು ಅದನ್ನ ಹೇಳಿದ್ದು. ಮುಂದುವರೆದು ನಾನು ಹೇಳ್ತೇನೆ. ಇಷ್ಟೊತ್ತು ಹಾಡು ಕೇಳ್ಕೊಂಡು ಮಾಡ್ಕೊಂಡು ಮತ್ತೆ ಸ್ಟಡಿ ಮಾಡಿದೆ. ಅಲ್ಲಿ ಅವರು ಚಕ್ರ ಮತ್ತೆ ಕಲರ್ ಅನ್ನ, ಇದನ್ನ ದಳಗಳು ಮತ್ತೆ ಕಲರ್ ಅನ್ನ ಬರೀ 5ಕ್ಕೆ ಮಾತ್ರ ಹೇಳ್ತಾರೆ. ಸ್ಟಾರ್ಟಿಂಗ್ ಹೇಳಿದೆ ಅಲ್ಲ 5 ಅಂತ, ಮೇಜರ್ ಚಕ್ರಗಳು 5. ಇದು 2 ಸ್ಥಿತಿನಲ್ಲಿ ಬರ್ತದೆ, ವಿಶುದ್ಧವರೆಗೆ ಮಾತ್ರ ಹೇಳುದು. ಆದ ಕಾರಣ ಅಲ್ಲಿ ಅವರು ಕಲರ್ ಮತ್ತೆ ದಳಗಳ ಬಗ್ಗೆ ಮಾತ್ರ ಹೇಳ್ತಾರೆ, ಇನ್ನೆರಡನ್ನ ದಳ ಮತ್ತೆ ಕಲರ್ ಹೇಳೋದಿಲ್ಲ.
ಮತ್ತೆ ನಾನು Correct. ನೋಡಿದೆ ನನ್ನ ಬುಕ್ಕಲ್ಲಿ ರೇಖಿ ಟ್ರೈನಿಂಗ್ ತಗೊಳ್ಳುವಾಗ ಅಲ್ಲಿ ಅನಾಹತದಲ್ಲಿ ಗ್ರೀನ್ ಅಂತಿದೆ, ಬಟ್ Green. ಮತ್ತೆ ನಾನು ಸ್ವರಯೋಗವನ್ನ ರೆಫರ್ ಮಾಡಿದೆ, ಅದರಲ್ಲಿ ಪೇಲ್ ಬ್ಲೂ ಅಂತಾನೆ ಇದೆ. ಅದೇ ಅಂದ್ರೆ ಬ್ಲೂ ಗ್ರೀನ್ ಕೆಲವೊಂದ್ಸಲ ಇದಾಗತ್ತೆ, ಮಿಕ್ಸ್ಡ್ ಇದಾಗಿರ್ತದೆ ಮೇಡಮ್. ಹಾಗಾಗಿ ವೇವ್ ಲೆಂತ್ ತುಂಬಾ ಬ್ಲೂ ನಿಯರ್ ಅಂತಾನೆ ಇದೆ. ಇರೋದ್ರಿಂದ ಸ್ವಲ್ಪ ಇದಾಗುತ್ತೆ, ಮಿಕ್ಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ವೆರಿ ನೈಸ್. ಥ್ಯಾಂಕ್ ಯು. ಡೌಟ್ ಅದು ಇರಬಾರ್ದು, ಮತ್ತೆ ಗೊಂದಲ ಇರಬಾರ್ದು, ಎಲ್ಲ ಕ್ಲಿಯರ್ ಹೌದು, ಆಗಿ. ಅದಕ್ಕೆ ನನ್ಗೆ ಈಗಲೇ ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ಬಿಡೋಣ ಅಂತ ಒಳ್ಳೇದಾಯ್ತು, ಅನ್ಕೊಂಡಿದ್ದೆ. ಒಳ್ಳೇದಾಯ್ತು. ಆಮೇಲೆ ಮೇಡಮ್ ಅದು ನೀವು ಮೊಡೋಲ ಅಂತ ಹೇಳಿದ್ರಲ್ಲ, ನಾನು ವೇಗಸ್ನವ್ರು ಹೇಳ್ಬೇಕಾದ್ರೆ ಅದೇ ಮೊಡೋಲ ಅಬ್ಲಿಗಂಟ ಅಂತಂದು Yes. ಮೆಡುಲ್ಲಾ ಮೆಡುಲ್ಲಾ. ಅಲ್ಲಿ ಬಂದಿದೆ. ಮೆಡುಲ್ಲಾ ಅದೆಲ್ಲ ಕ್ಲಿಯರ್ ಇದೆ. ಏನು ಅಂತಂದ್ರೆ ನಮಗೆ ಕೆಲವೊಮ್ಮೆ ನಾವು ಅರ್ಧಂಬರ್ಧ ಕೇಳ್ತೇವಲ್ಲ, ಅಲ್ಲಿ ಗೊಂದಲ ಆಗುತ್ತೆ, ಮತ್ತೆ ಅಂತರಾಳಕ್ಕೆ ಹೋಗೋ ಸ್ವಲ್ಪ ಗೊಂದಲ ಆಗುತ್ತೆ, ಬಟ್ ಈ ತರ ಚರ್ಚೆ ಆದಾಗ ಕ್ಲಾರಿಟಿ ಬರುತ್ತೆ. ಥ್ಯಾಂಕ್ ಯು. ಮೆಡುಲ್ಲಾ ಅಬ್ಲಾಂಗೇಟ ಈಸ್ ಬ್ರೈನ್ ಎಂಡ್ ಬರುತ್ತಲ್ಲ ಮೇಡಮ್, ನಮ್ಮ ಸ್ಪೈನಲ್ ಕಾರ್ಡ್ ಸ್ಟಾರ್ಟ್ ಆಗುತ್ತಲ್ಲ, ದಟ್ ಈಸ್ ಬ್ರೈನ್ ಸ್ಟೆಮ್ ಅಂತಾನು ಹೇಳ್ತಾರೆ ಅದನ್ನ. ಬ್ರೈನ್ ಸ್ಟೆಮ್ ಅಂತ ಹೇಳ್ತಾರೆ, ಅಲ್ಲಿಂದಾನೇ ನಮ್ಮ ಸ್ಪೈನಲ್ ಕಾರ್ಡ್ ಸ್ಟಾರ್ಟ್ ಆಗೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದ. ಹಾ, ಕ್ಲಿಯರ್, ಥ್ಯಾಂಕ್ ಯು ಮೇಡಮ್. ವೇದಾವತಿ ಮೇಡಮ್ದು ಕೊನೆಯದಾಗಿ ಏನ್ ಹೇಳ್ಲಿಕ್ಕಿದೆ ಬೇಗ ಹೇಳ್ಬಿಡಿ. ಅದೇ ನಾನು ದೇವೇಗೌಡ್ರ ಫ್ಯಾಮಿಲಿ ಬಗ್ಗೆ ಹೇಳೋಣ ಅನ್ಕೊಂಡೆ, ಶಶಿಕಲಾ ಮೇಡಮ್ ಹೇಳಿದ್ರು. ನಾನೀಗ ಒಂದೇ ಒಂದು ಪ್ಯಾರ ಒಂದು ಹಾಡು ಹಾಡ್ತೀನಿ. ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ ಹೃದಯ ಸಂಗಮ ಅನುರಾಗ ಬಂಧ ರಾಗದ ಯೋಗಾನುಬಂಧ ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ ಪ್ರೇಮಗಾನದೆ ಪರವಶ ಈಧರೆ ಮಾನಸ ಲೋಕದ ಗಂಗೆಯ ಧಾರೆ ದಿವ್ಯ ದಿಗಂತದ ಭಾಗ್ಯ ತಾರೆ ಭವ್ಯ ರಸಿಕಕ್ಕೆ ಬಾಳಿನ ಸರೆ ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಒಳ್ಳೆ ಹಾಡು ಬಂತು. ಓಕೆ, ಉಮಾದೇವಿ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದೀರಾ? ಒಂದೇ ಚುಟುಕು ಹಾಡು ಹೇಳ್ತೀನಿ ಮೇಡಮ್, ಒಂದೇ ಸಣ್ಣದು. ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ. ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ಇಲ್ಲಿಗೆ ನಾವು ಸಾಕಲ್ಲ, ಇನ್ನು ನಾವು ಮುಂದೆ ನಮ್ಮ ಮುಂದಿನ ಕಾರ್ಯಕ್ರಮ. ಮೇಡಮ್ ನೀವೊಂದೆರಡು ಲೈನ್ ಆಡಿ, ತುಂಬಾ ಚೆನ್ನಾಗಿದೆ. ಚಿಂಟು ಅಂತ ಯಾರೋ ಒಂದು ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ, ಫಸ್ಟ್ ಟೈಮ್ ಅನ್ಸುತ್ತೆ, ಅಥವಾ ಬೇರೆ ಏನಾದ್ರೂ ಉಂಟಾ ಹೆಸರು ಗೊತ್ತಿಲ್ಲ. ಹೇಳಿ ಮ್ಯಾಮ್. ಚಿಂಟು. ಹಲೋ ಮೇಡಮ್. ಅಜ್ಜಮ್ಮ ಇವತ್ತು ಮುದ್ದು ಮಗುವಾಗಿ ಬಂದ್ಬಿಟ್ಟಿದೆ. ಎಸ್, ವೆಲ್ಕಮ್. ನಾನು ಎಸ್ ಜಾನಕಿ ಅಮ್ಮ, ನಾನೇ ಮಾತಾಡ್ತೀನಿ, ಗೊತ್ತಾ ನಿಮ್ಗೆ? ಒಳ್ಳೇದು. ರೇವತಿ ಅಮ್ಮನ ಮೇಲೆ ಒಂದು ಹಾಡು ಹೇಳ್ತೀನಿ. ಎಸ್. ನಿಜ ಹೇಳುವೆನು ಎಲ್ಲರಿಗೂ ರೇವತಿ ಅಮ್ಮ, ನಿಜ ಹೇಳುವೆನು ರೇವತಿ ಅಮ್ಮ, ಶಿಸ್ತಿನ ಅಮ್ಮ. ಎಲ್ರು ಭಾಗವಹಿಸಿದ್ರು, ಇವಾಗ್ಲೂ ಎಲ್ರು ಭಾಗವಹಿಸಿದ್ದಾರೆ. ಉಮಾ ಅಮ್ಮ, ಅನುರಾಧ, ನಂದಾ ಮೇಡಮ್ ಅವರು ಅಲರೆ ಮುಕುಂದ ಮುರಾರೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಮೇಡಮ್? ನಿಮ್ಮ ಮುದ್ದಾದ ಮಾತಿನ ಹಾಗೆ ಇತ್ತು ಅವರೆಲ್ಲ ಹೇಳಿದ್ದು. ಚೆನ್ನಗೌಡ್ರು ಬಂದ್ಬಿಟ್ಟು
ಕಿಳಿ ಕಿಳಿ ಕಾಡಲು ಈ ಕಿಳಿಯ ಬೆಳಿಗ್ಗೆ ಓಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ನಮ್ಮ ಮಮ್ಮಿ ಕರೀತಿದ್ದಾರೆ, ಬಾಯ್. ಓ ಥ್ಯಾಂಕ್ ಯು ಸೋ ಮಚ್. ನೀವು ಆವಾಗ ಬರಬೇಕು, ಅವಾಗ ಶನಿವಾರ ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್. ಓಕೆ, ಧ್ಯಾನ ಮಾಡೋಣವಾ? ನಾನು ಯಾರು ಧ್ಯಾನದ ಬಗ್ಗೆ ಹೇಳಿಲ್ಲ. ನಾನು ಇನ್ನೇನು ಮತ್ತೆ ಡಿಸ್ಟರ್ಬ್ ಮಾಡಿಲ್ಲ. ಈಗ ಮೌನ ಧ್ಯಾನ ಅಂತ ಮ್ಯೂಸಿಕನ್ನು ಸ್ವಲ್ಪ ಲೋ ಮಾಡಿ 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 ಹಾಗೆ ಆಫ್ ಮಾಡಿದೆ, ಮತ್ತೆ ಲಾಸ್ಟಿಗೆ ಎಪ್ಸಿದೆ ಮಧ್ಯದಲ್ಲಿ. ಈಗ ಮೌನ ಧ್ಯಾನ ಇಷ್ಟು ನಿಮಿಷ ಅಂತ ಏನು ಹೇಳಕ್ಕೆ ಬರುವುದಿಲ್ಲ, ಆಯ್ತಾ? ಒಳ್ಳೆ ಧ್ಯಾನ ಮಾಡಿ. ನಾನು ಸಹ ಒಳ್ಳೆ ಧ್ಯಾನ ಮಾಡಿದೆ ಆಕ್ಚುಲಿ. ನಾನು ಹೌದು. ಮ್ಯೂಸಿಕ್ ಅನ್ನ ಕಡಿಮೆ ಮಾಡೋವರೆಗೆ ತುಂಬಾ ಅದ್ಭುತವಾಗಿತ್ತು, ನಿಜ. ಹಾ, ಹೌದು. ಅದಕ್ಕೆ ನಾನು ಮಧ್ಯದಲ್ಲಿ ಇವಾಗ ಶೂನ್ಯ ಧ್ಯಾನ ಅದು ಇದು ಹೇಳಕ್ ಬರಲ್ಲ ಇನ್ನು. ಮ್ಯೂಸಿಕ್ದು ವಾಲ್ಯೂಮ್ ಅನ್ನ ಕಮ್ಮಿ ಮಾಡ್ಕೊಂಡು ಬರ್ತೇನೆ, ಹಂಗೆ ಆಫ್ ಮಾಡ್ತೇನೆ, ಆಮೇಲೆ ಮೌನ ಧ್ಯಾನ ಮಾಡಿ ಕೊನೆಗೆ ನಾನು ಎಬ್ಬಿಸ್ತೇನೆ. ಯಾರಿಗೂ ಭಯ ಬೇಡ, ಮೇಡಮ್ ನಿದ್ರೆ ಮಾಡ್ಬಿಟ್ರು ಅಂತ, ಆಯ್ತಾ? ಸೊ ಹಾಗೆ ಮಾಡ್ಕೊಳ್ಳೋಣ. ಇವತ್ತು ಅರ್ಧ ಗಂಟೆ ಮಾಡೋಣ. ಸೊ ಹಾಗೇನೆ ಮಾಡ್ತೇನೆ, ನಾನು ಮ್ಯೂಸಿಕ್ ಹಾಕ್ತೇನೆ, ಲೋ ಆಗಿ ಹಾಕ್ತೇನೆ, ಮತ್ತೆ ಲೋ ಮಾಡಿ. ಓಕೆ ಮಾಸ್ಟರ್ಸ್, ಎಲ್ಲರೂ ಧ್ಯಾನಸ್ಥರಾಗೋಣ. ಒಂದು ಲೋಟ ನೀರನ್ನು ಎಲ್ಲರೂ ಹಾಡು ಹೇಳಿ ಮಾತಾಡಿ ದಣಿವಾಗಿದ್ದೀರಲ್ವಾ? ಅದ್ರ ಜೊತೆಗೆ ನಮ್ಮ ಧ್ಯಾನಕ್ಕೆ ನೀರು ಸಹ ಬಹಳ ಬಹಳ ಮುಖ್ಯ. ಎಲ್ಲರೂ ಸಹ ಒಂದು ಲೋಟ ನೀರನ್ನ ಸೇವಿಸಿ, ಒಂದು ಲೋಟ ನೀರನ್ನ ಪಕ್ಕದಲ್ಲಿಟ್ಟುಕೊಂಡು ಧ್ಯಾನದ ನಂತರ ಪ್ರಾಣಶಕ್ತಿಯ ನೀರನ್ನ ಸೇವಿಸೋಣ. ಕನ್ನಡಕ ಧರಿಸಿದಲ್ಲಿ ಎಲ್ಲರೂ ಸಹ ಕನ್ನಡಕವನ್ನ ಪಕ್ಕದಲ್ಲಿಟ್ಕೊಳ್ಳಿ. ಎಲ್ಲರೂ ನಿರಾಳವಾಗಿ ಬೆನ್ನು ಮತ್ತೆ ಕತ್ತನ್ನ ನೇರವಾಗಿ ಇಟ್ಟುಕೊಂಡು ಕೂತ್ಕೊಳ್ಳಿ. ತಮ್ಮ ಲೈಟ್ ಅನ್ನು ಆಫ್ ಮಾಡಿಕೊಂಡು ಕತ್ತಲೆಯನ್ನ ಮಾಡ್ಕೊಳ್ಳಿ. ಕಾಲುಗಳನ್ನ ಲಾಕ್ ಮಾಡ್ಕೊಳ್ಳಿಕ್ಕೆ ಎಲ್ರಿಗೂ ಈಗಾಗಲೇ ಗೊತ್ತಿದೆ. ಹೊಸಬರು ಯಾರಾದ್ರೂ ಇದ್ರೆ ಸೋಫಾ ಅಥವಾ ಕುರ್ಚಿ ಅಥವಾ ಮಂಚದ ಮೇಲೆ ಕಾಲನ್ನ ಕೆಳಗೆ ನೀಡಿ ಕೂತವರು ಕಾಲುಗಳನ್ನ ಕ್ಲಾಸ್ ಮಾಡ್ಕೊಳ್ಳಿ. ಹಾಗೆ ಉಶ್ವಾಸ ಮುದ್ರೆಯಲ್ಲಿ ಕೈಗಳನ್ನ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಕೆಳಗೆ ಕೂತಿರೋರು ಯಾರಾದ್ರೂ ಹೊಸಬ್ರಿದ್ರೆ ಕಾಲಿ ನೆಲದಲ್ಲಿ ಕೂತ್ಕೋಬೇಡಿ, ಒಂದು ಬಟ್ಟೆ ಅಥವಾ ಒಂದು ಮ್ಯಾಟನ್ನು ಹಾಕೊಂಡು ಅದರ ಮೇಲೆ ಕೂತ್ಕೊಳ್ಳಿ. ತಾವು ಕೂತಿರ್ತಕ್ಕಂಥ ಸುಖಾಸನ ಇರ್ಬೋದು, ವಜ್ರಾಸನ ಇರ್ಬೋದು, ಪದ್ಮಾಸನ ಇರ್ಬೋದು, ಅದೇ ಸ್ಥಿತಿಯಲ್ಲಿ ಮುಂದುವರಿಯಿರಿ. ತಮ್ಮ ಕೈಗಳನ್ನ ಲಾಕ್ ಮಾಡಿಕೊಂಡು ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಎಲ್ಲರೂ ಸಹ ಮೃದುವಾಗಿ ತಮ್ಮ ಕಣ್ಣುಗಳನ್ನು ಮುಚ್ಚಿ, ಹಾಗೇನೆ ತಮ್ಮ ಮನಸ್ಸನ್ನು ಸಹ ಕೋಮಲವಾಗಿ ಮೃದುವಾಗಿ, ಯಾವುದೇ ಆಲೋಚನೆ ಇಲ್ಲದೆ, ದ್ವಂದ್ವ ಇಲ್ಲದೆ ತಟಸ್ಥ ಮನಸ್ಸಿನಿಂದ ಕೂತ್ಕೊಳ್ಳಿ. ಎಲ್ಲರ ಮುಖದಲ್ಲಿ ಒಂದು ಮಂದಹಾಸ ಅಥವಾ ಮುಗುಳ್ನಗೆ ಇರಲಿ. ಯಾರು ಗಂಟು ಮುಖವನ್ನು ಇಟ್ಕೋಬೇಡಿ ಅಥವಾ ಕಣ್ಣನ್ನು ಬಿಗಿಯಾಗಿ ಮುಚ್ಚಬೇಡಿ. ಹಗೂರವಾಗಿ ರಿಲ್ಯಾಕ್ಸ್ ಆಗಿ ತಮ್ಮ ಶರೀರ ಹಾಗೂ ಮನಸ್ಸನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಕೂತ್ಕೊಳ್ಳಿ. ತಮಗೆ ಧ್ಯಾನ ಆಗುವುದು ಕಷ್ಟ ಅಂತ ಅನಿಸಿದವರು, ಧ್ಯಾನ ಆಗುದಿಲ್ಲ ಅಂತ ಅನಿಸೋರು ತಮ್ಮ ಎಡನಾಡಿ ಅಥವಾ ಎಡಶ್ವಾಸವನ್ನ ಆಕ್ಟಿವ್ ಮಾಡ್ಕೊಳ್ಳಿ. ಎಡ ಮೂಗಿನ ಹೊಳ್ಳೆಯಿಂದನೇ ನಿಧಾನವಾದ ದೀರ್ಘವಾದ ಉಸಿರನ್ನ ಮೇಲೆ ತಗೊಳ್ಳಿ. ಹಾಗೇನೆ ಅದೇ ಮೂಗಿನಲ್ಲಿ ನಿಧಾನವಾಗಿ ತಮ್ಮ ಉಸಿರನ್ನ ಬಿಡಿ. ಉಸಿರು ಮೇಲಕ್ಕೆ ತೆಗೆದುಕೊಳ್ಳುವಾಗ ನಿಮ್ಮ ಹೊಟ್ಟೆ ಉಬ್ಬಿ ಬರಲಿ. ಉಸಿರನ್ನ ಬಿಡುವಾಗ ನಿಮ್ಮ ಹೊಟ್ಟೆ ನಿಮ್ಮ ಬೆನ್ನಿನ ಹತ್ರ ಹೋದ ಹಾಗೆ ಒಳಗೆ ಹೋಗಲಿ. ನಾಭಿಯಿಂದನೇ ಉಸಿರನ್ನ ತಗೊಳ್ಳಿ, ನಾಭಿಯವರೆಗೂ ಉಸಿರು ಬಿಡಿ. ಒಂದು ವೇಳೆ ರಿಲ್ಯಾಕ್ಸ್ ಆಗಿಲ್ಲ ಅಂದ್ರೆ ಮನಸ್ಸಿನಲ್ಲೇ ನಿಮ್ಮ ತಲೆಯಿಂದ ಪಾದದವರೆಗೆ ಶರೀರದ ರಿಲ್ಯಾಕ್ಸ್ ಅನ್ನ ಮಾಡ್ಕೊಳ್ಳಿ. ತಲೆ ರಿಲ್ಯಾಕ್ಸ್ ಆಗಿದೆ, ನಿಮ್ಮ ಎರಡು ಕಣ್ಣುಗಳು ರಿಲ್ಯಾಕ್ಸ್ ಆಗಿದೆ, ಎರಡು ಕಿವಿಗಳು ಸಹ ರಿಲ್ಯಾಕ್ಸ್ ಆಗಿದೆ. ಮೂಗು, ಬಾಯಿ, ಮುಖ, ಕುತ್ತಿಗೆ, ನಿಮ್ಮ ಭುಜದ ಭಾಗ, ಕೈಯಿಂದ ಹಸ್ತದವರೆಗೆ ರಿಲ್ಯಾಕ್ಸ್ ಆಗಿದೆ. ಎದೆಯ ಭಾಗ ರಿಲ್ಯಾಕ್ಸ್ ಆಗಿದೆ. ಬೆನ್ನು ಹುರಿ, ಸ್ಪೈನಲ್ ಕಾರ್ಡ್ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ಹೊಟ್ಟೆಯ ಭಾಗ, ತಮ್ಮ ಸೊಂಟದ ಭಾಗ ರಿಲ್ಯಾಕ್ಸ್ ಆಗಿದೆ. ಎರಡು ತೊಡೆಗಳು, ಮೀನಖಂಡಗಳು, ಹಿಮ್ಮಡಿ ಮೀನಖಂಡ, ಪಾದದವರೆಗೆ ಇಡೀ ಶರೀರ ರಿಲ್ಯಾಕ್ಸ್ ಆಗಿದೆ. ಪಾದದಿಂದ ತಲೆಯವರೆಗೆ, ತಲೆಯಿಂದ ಪಾದರವರೆಗೆ ಎಲ್ಲ ಅಂಗಾಂಗಗಳು ರಿಲ್ಯಾಕ್ಸ್ ಆಗಿ ಹಗುರವಾದ ಶರೀರದಿಂದ ಹಾಗೆ
ಹಗುರವಾದ ತಟಸ್ಥ ಶಾಂತ ಮನಸ್ಸಿನಿಂದ ಎಲ್ಲರೂ ಸಹ ಧ್ಯಾನಸ್ಥರಾಗಿದ್ದೀರ. ಕೇವಲ ತಮ್ಮ ಉಸಿರಾಟವನ್ನೇ ಗಮನಿಸುತ್ತಾ ಅರ್ಧ ಗಂಟೆಗೆ ತಮ್ಮ ಮೃದುವಾದ ಸಂಗೀತದಲ್ಲಿ ಧ್ಯಾನವನ್ನ ಮಾಡೋಣ. ಮುಂದಿನ ಸೂಚನೆಯವರೆಗೆ ಯಾರು ಸಹ ಕಣ್ಣು ತೆರೆಯಬೇಡಿ.
ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಫಸ್ಟ್ ಎವರ್ ಫ್ಯಾಕ್ಟರಿ ಔಟ್ಲೆಟ್ ಆಗಿ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಮುಕುಂದ ಜ್ಯುವೆಲರಿ ಇದೀಗ ಕರ್ನಾಟಕದ ಬೆಂಗಳೂರು ನಗರದಲ್ಲಿ ಫಸ್ಟ್ ಎವರ್ ಫ್ಯಾಕ್ಟರಿ ಜ್ಯುವೆಲರಿ ಔಟ್ಲೆಟ್ ಆಗಿ ಮುಂದೆ ಬರುತ್ತಿದೆ. ಕರ್ನಾಟಕದ ಇತಿಹಾಸದಲ್ಲೇ ಯಾರು ನೀಡದ ಆಫರ್ ಅನ್ನು ಮುಕುಂದ ನೀಡುತ್ತಿದೆ.
How to become a Secret Service agent. SSA, Secret Service Agent.
ಮಾಸ್ಟರ್ಸ್, ಇನ್ನು ಕೇವಲ 10 ಸೆಕೆಂಡುಗಳ ಮೌನ ಧ್ಯಾನ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. ಎಲ್ಲರೂ ಧ್ಯಾನದಿಂದ ಸಹಜ ಸ್ಥಿತಿಗೆ ಮರಳಿ ಕಣ್ಣು ತೆರೆಯಬೇಡಿ. ಐದು, 4, 3, 2, 1, 0. ನಿಧಾನವಾಗಿ ತಮ್ಮ ಕೈ ಕಾಲುಗಳನ್ನು ಬಿಡಿಸಿಕೊಂಡು ತಮ್ಮ 2 ಕೈಗಳ ಹಸ್ತವನ್ನು ತಮ್ಮ 2 ಕಣ್ಣುಗಳ ಮೇಲೆ ಪಿರಮಿಡ್ ಆಕಾರದಲ್ಲಿ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ ತಮ್ಮ 2 ಹಸ್ತಗಳನ್ನು ನೋಡುತ್ತಾ ಮುಗುಳು ನಗುವಿನೊಂದಿಗೆ ತಮ್ಮ 2 ಕಣ್ಣುಗಳನ್ನು ತೆರೆಯಿರಿ. ಧ್ಯಾನವನ್ನು ಮುಂದುವರಿಸುವವರು ಮುಂದುವರಿಸಬಹುದಾಗಿದೆ. ಧ್ಯಾನದಿಂದ ಎಚ್ಚರಿಕೆಗೊಂಡವರು ತಮ್ಮ ರೂಮಿನ ಲೈಟ್ ಹಾಗೂ ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ. ಇಲ್ಲಿಯವರೆಗೆ ಅದ್ಭುತವಾದ ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಧನ್ಯವಾದಗಳು. ಹಾಗೆಯೇ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಹೇಳೋಣ. ಇಲ್ಲಿಗೆ ಈ ದಿನದ ನಮ್ಮ ಕಾರ್ಯಕ್ರಮ ಮುಗಿಯುತ್ತದೆ. 9 ಗಂಟೆಯಿಂದ ಇಲ್ಲಿವರೆಗೆ ಅದ್ಭುತವಾದ ಜ್ಞಾನವನ್ನು ಪಡ್ಕೊಂಡ್ವಿ. ಸ್ವರ ಯೋಗದಲ್ಲಿ ಚಕ್ರಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ತಮ್ಮೆಲ್ಲರ ಕಲೆ, ಅಭಿಪ್ರಾಯ, ಹಾಡುಗಳು
ಎಸ್ ಜಾನಕಿ ಹಾಗೂ ದೇವೇಗೌಡರ ಪತ್ನಿಯಾದ ಚೆನ್ನಮ್ಮನವರ ಬಗ್ಗೆನೂ ಸಹ ಮಾಹಿತಿಯನ್ನು ಪಡ್ಕೊಂಡ್ವಿ. ಹಂಚಿಕೊಂಡಂತಹ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಈ ಎಲ್ಲದಕ್ಕೂ ಸದಾವಕಾಶವನ್ನು ಕೊಟ್ಟಿರತಕ್ಕಂತಹ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್, ಲಕ್ಷ್ಮೀ ರಂಗನಾಥ್ ಮೇಡಮ್ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಸಹ ಕಾರಣವಾಗಿದ್ದು ತಮಗೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ನಾವು ಸಂಪನ್ನಗೊಳಿಸೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನೀವು ನಕ್ಷತ್ರಜ್ಞಾನ ಪ್ರಜ್ಞೆದೆಲ್ಲ ಚಕ್ರಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ನಿಮ್ಗೂ ಎಲ್ಲಾ ನಮ್ಮ ಆತ್ಮೀಯಗಳ ಕಡೆಯಿಂದ ಪೂರ್ವಕ ಧನ್ಯವಾದಗಳು ಮೇಡಮ್. ಹಾಗೆ ಎಲ್ಲ ಆತ್ಮೀಯಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಶುಭರಾತ್ರಿ.